ಭಾರತೀಯ ಸಿನಿಮಾ ರಂಗದಲ್ಲಿ ಮತ್ತೆ ಬಾಕ್ಸ್ ಆಫೀಸ್ ಸುನಾಮಿ ಬರ್ತಾ ಇದೆ. ನಟ ರಣವೀರ್ ಸಿಂಗ್ ಅಭಿನಯದ ದುರಂಧರ್ 2 ದ ರಿವೆಂಜ್ ಸಿನಿಮಾ ಬಿಡುಗಡೆಯಕ್ಕೂ ಮುಂಚೆ ದೊಡ್ಡ ದಾಖಲೆ ಮಾಡಿದೆ. ಕೇವಲ 24 ಗಂಟೆಗಳಲ್ಲಿ 8 ಕೋಟಿ ರು ಮೌಲ್ಯದ ಟಿಕೆಟ್ಗಳು ಸೇಲ್ ಆಗಿವೆ. ನಿರ್ದೇಶಕ ಆದಿತ್ಯ ಧಾರ್ ಮತ್ತು ರಣವೀರ್ ಸಿಂಗ್ ಕಾಂಬಿನೇಷನ್ನ ಬಹುನಿರೀಕ್ಷಿತ ಸಿನಿಮಾ ದುರಂಧರ್ 2 ಮಾರ್ಚ್ 19ರಂದು ವಿಶ್ವದಾದ್ಯಂತ ಬಿಡುಗಡೆಯಾಗಲಿದೆ. ಆದರೆ ಬಿಡುಗಡೆಯ ಮುಂಚೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಹಂಗಾಮೆ ಮಾಡುತ್ತಿದೆ. ಟ್ರೇಲರ್ ಬಿಡುಗಡೆಯಾದ ಕೂಡಲೇ ಶುರುವಾದ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಕೇವಲ 24 ಗಂಟೆಗಳಲ್ಲಿ ಸುಮಾರು 87,000 ಟಿಕೆಟ್ಗಳು ಮಾರಾಟವಾಗಿವೆ. ಪ್ರಮುಖ ಟಿಕೆಟ್ ಪ್ಲಾಟ್ಫಾರ್ಮ್ ಬುಕ್ ಮೈ ಶೋನಲ್ಲಿ ಮಾತ್ರವೇ ಸುಮಾರು 87,81,000 ಟಿಕೆಟ್ಗಳು ಬುಕ್ ಆಗಿರುವುದು ಈ ಸಿನಿಮಾದ ಮೇಲಿನ ಕ್ರೇಜ್ ಎಷ್ಟು ದೊಡ್ಡದು ಅನ್ನೋದನ್ನು ತೋರಿಸುತ್ತದೆ. ಟ್ರೇಡ್ ವಿಶ್ಲೇಷಕ ತರಣ್ ಆದರ್ಶ್ ಹೇಳುವ ಪ್ರಕಾರ ಪ್ರತಿ ಗಂಟೆಗೆ ಸರಾಸರಿ 7,500 ಟಿಕೆಟ್ಗಳು ಮಾರಾಟವಾಗುತ್ತಿವೆ. ಅಂದರೆ ಬುಕ್ಕಿಂಗ್ ಆರಂಭವಾದ ಮೊದಲ 2 ಗಂಟೆಗಳಲ್ಲಿ ಮಾತ್ರವೇ 4 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಸ್ಯಾಕ್ನೆಲ್ಕ್ ವರದಿ ಪ್ರಕಾರ ಪಿವಿಆರ್, ಐನಾಕ್ಸ್ ಮತ್ತು ಸಿನಿಪೋಲಿಸ್ ಮಾದರಿ ದೊಡ್ಡ ಮಲ್ಟಿಪ್ಲೆಕ್ಸ್ಗಳಿಂದಲೇ ಸುಮಾರು 2.5 ಕೋಟಿ ರೂಪಾಯಿ ಬಂದಿದೆ. ಇದಕ್ಕೂ ಮೇಲೆ ದೆಹಲಿ ಎನ್ಸಿಆರ್ ನಗರಗಳಲ್ಲಿ ಸೂಪರ್ ಬ್ಲಾಕ್ ಬಸ್ಟರ್ ಪ್ಲಸ್ ಎಂಬ ಹೊಸ ಪ್ರೀಮಿಯಂ ಕೆಟಗರಿ ಪರಿಚಯಿಸಲಾಗಿದೆ. ಅಲ್ಲಿ ಟಿಕೆಟ್ ದರ 2,500 ರೂಪೀಸ್ವರೆಗೆ ಇದೆ. ಮಾರ್ಚ್ 18ರಂದು ನಡೆಯಲಿರುವ ಥೈರ್ ಪ್ರೀಮಿಯರ್ ಶೋಸ್ಗಳಿಂದ ಈಗಾಗಲೇ ಸುಮಾರು 8.06 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಇದರಲ್ಲೂ ಹಿಂದಿ ವರ್ಷನ್ನಿಂದ ಮಾತ್ರವೇ 7 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಬಂದಿದೆ. ಇತರೆ ಭಾಷೆಗಳ ಕಲೆಕ್ಷನ್ ತೆಲುಗು ಸುಮಾರು 5 ಲಕ್ಷ, ತಮಿಳು 4 ಲಕ್ಷ, ಕನ್ನಡ ಸುಮಾರು 28,000 ರೂಪಾಯಿ. ಇನ್ನೊಂದು ಕುತೂಹಲಕರ ವಿಷಯ ಏನೆಂದರೆ ಮೊದಲ ಭಾಗವಾದ ದುರಂಧರ ಸಿನಿಮಾ ಭಾರತದಲ್ಲಿ 28 ಕೋಟಿ ಓಪನಿಂಗ್ ಪಡೆದು ಒಟ್ಟಾರೆ ವಿಶ್ವದಾದ್ಯಂತ 1,303 ಕೋಟಿ ರೂಪಾಯಿ ಗಳಿಸಿ ದೊಡ್ಡ ಇತಿಹಾಸ ನಿರ್ಮಿಸಿತ್ತು. ಈಗ ಎರಡನೇ ಭಾಗವು ಆ ಎಲ್ಲ ದಾಖಲೆಗಳನ್ನು ಮುರಿಯುವ ಸಾಧ್ಯತೆ ಇದೆ ಎಂದು ಟ್ರೇಡ್ ವಿಶ್ಲೇಷಕರು ಹೇಳುತ್ತಿದ್ದಾರೆ. ಈ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಜೊತೆಗೆ ಸಂಜಯ್ ದತ್, ಅರ್ಜುನ್ ರಾಮ್ಪಾಲ್, ಸಾರಾ ಅರ್ಜುನ್ ಮತ್ತು ರಾಕೇಶ್ ಬೇಡಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗಾದರೆ ನಿಮ್ಮ ಅನಿಸಿಕೆ ಏನು? ದುರಂಧರ್ 2 ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಬಹುದು? ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.